ಜೋಳದ ರೊಟ್ಟಿ ಜೊತೆ ಉತ್ತರ ಕರ್ನಾಟಕದ ಕಡೆ ಬಡಿಸುವಂತಹ ಒಂದು ಪುಂಡಿ ಸೊಪ್ಪಿನ ಚಟ್ನಿಯನ್ನು ಮಾಡೋಣ. ಖಾರವಾಗಿರುವಂತಹ ಈ ಚಟ್ನಿ ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡೋದಕ್ಕೆ ನಾನು ಒಂದು ಕಟ್ಟಿನಷ್ಟು ಪುಂಡಿ ಸೊಪ್ಪು ಅಥವಾ ಗೋಂಗುರ ಸೊಪ್ಪು ಅಂತ ಸಹ ಹೇಳ್ತಾರೆ ಇದಕ್ಕೆ. ಈ ರೀತಿ ಇರುತ್ತೆ, ಗೊತ್ತಿಲ್ಲದೆ ಇರೋರಿಗಾಗಿ ತೋರಿಸ್ತಾ ಇದ್ದೀನಿ. ಉದ್ದ ಕಡ್ಡಿ, ಅದರಲ್ಲಿ ಎಲೆ ಇರುತ್ತೆ. ಕಡ್ಡಿಯನ್ನು ಯೂಸ್ ಮಾಡೋದಿಲ್ಲ ನಾವಿಲ್ಲಿ, ಎಲೆಯನ್ನು ಮಾತ್ರ ಬಿಡಿಸಿ ಇಟ್ಕೊಳ್ಳೋಣ. ಇದು ತುಂಬ ಹುಳಿ ಇರುತ್ತೆ, ಈ ಸೊಪ್ಪೆ ತುಂಬ ಹುಳಿ ಇರುತ್ತೆ. ಬಿಡಿಸಿ ನಾನು ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ ಒಂದು ಅರ್ಧ ಕಪ್ಪಿನಷ್ಟು ಅಥವಾ 2 ಟೇಬಲ್ ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿ ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು ಶೇಂಗಾ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ನನ್ನ ಉತ್ತರ ಕರ್ನಾಟಕದ ಗೆಳತಿಯೊಬ್ಬಳು ಹೇಳಿಕೊಟ್ಟಂತಹ ಅಡುಗೆ ಇದು. ನಮಗೆ ಇದು ಹೊಸದೇ, ಆದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಖಾರ ಎಲ್ಲ ಇಷ್ಟ ಆಗೋರಿಗೆ ಇವು ತುಂಬಾ ಇಷ್ಟ ಆಗುತ್ತೆ. ಮತ್ತು ಇದನ್ನು ನಾವು ಅನ್ನದ ಜೊತೆ ಸಹ ಕಲಸಿ ತಿನ್ಬೋದು, ರುಚಿಯಾಗಿರುತ್ತೆ. 1 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕಿ 5-6 ಎಸಳು ಬಿಡಿಸಿದಂತಹ ಬೆಳ್ಳುಳ್ಳಿ ಮತ್ತು ಒಂದು 5-6 ಹಸಿ ಮೆಣಸಿನಕಾಯಿನ ಮುರಿದು ಹಾಕಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಹೀಗೆ ಹುರಿಯೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗುತ್ತೆ ಮತ್ತು ಹಸಿ ಮೆಣಸಿನಕಾಯಿಲಿರುವಂತಹ ಘಾಟು ಸಹ ಕಡಿಮೆ ಆಗುತ್ತೆ. ಇದು 3/4 ಭಾಗ ಹುರಿದು ಆದಮೇಲೆ ನಾವು ಹೆಚ್ಚಿದಂತಹ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಪುಂಡಿ ಸೊಪ್ಪು ಹುರಿದ ಮೇಲೆ ಎಲ್ಲ ಸೊಪ್ಪು ಥರನೇ ಸ್ವಲ್ಪ ತುಂಬ ಕಡಿಮೆ ಪ್ರಮಾಣಕ್ಕೆ ಇಳಿಯುತ್ತೆ ಮತ್ತು ಬಣ್ಣ ಸಹ ಬದಲಾಗತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ. ತುಂಬ ಟೈಮ್ ಏನು ಬೇಕಾಗೋದಿಲ್ಲ, ಒಂದು 5-6 ಸೆಕೆಂಡ್ ಹುರಿದರೆ ಆಯಿತು. ನಾನು ಆಗಲೇ ಹೇಳಿದ ಹಾಗೆ ಇದು ಹುಳಿ ಇರುತ್ತೆ. ಈ ಸೊಪ್ಪಿಗೆ ನಾವು ಹುಣಸೆ ಹಣ್ಣನ್ನೆಲ್ಲ ಹಾಕಬೇಕಂತ ಇಲ್ಲ. ಇಲ್ಲಿ ನೀವು ಬೆಳ್ಳುಳ್ಳಿ ಬದಲಾಗಿ ಇಂಗನ್ನು ಸೇರಿಸ್ಬೋದು. ಸೊಪ್ಪಿನಲ್ಲಿ ಯಾವುದೇ ವಿಶೇಷವಾದಂತಹ ಪರಿಮಳ ಇರೋದಿಲ್ಲ, ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಅಥವಾ ಇಂಗು ಯಾವುದನ್ನಾದರೂ ನೀವು ಹಾಕ್ಕೋಬೇಕಾಗತ್ತೆ. ನೋಡಿ, ಪೂರ್ತಿಯಾಗಿ ಹುರಿದು ಆಗಿದೆ, ಸೊಪ್ಪು ಸಹ ಬಣ್ಣ ಬದಲಾಗಿದೆ. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇಷ್ಟು ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿದ್ರೆ ಅದು ಬೇಗ ಹಾಳಾಗೋದಿಲ್ಲ. ಈಗ ಹುರಿದಿರುವಂತಹ ಶೇಂಗಾ ಬೀಜವನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೇನೆ. ನೋಡಿ, ಶೇಂಗಾ ಬೀಜವನ್ನು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಹುರಿದಂತಹ ಸಾಮಗ್ರಿ ಏನಿದೆ, ಪುಂಡಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಹಾಕಿ ರುಬ್ಕೊಳ್ಳೋಣ. ತುಂಬ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗೇ ಇರಲಿ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಮತ್ತು 1 ಟೇಬಲ್ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಇದು ಬೆಲ್ಲ ಹಾಕಲೇಬೇಕು, ಏಕೆಂದರೆ ತುಂಬ ಹುಳಿ ಇರೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗತ್ತೆ. 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ನೀರನ್ನು ಹಾಕದೆ ಇದನ್ನು ಹಾಗೆ ರುಬ್ಕೋಬೇಕು. ಒಂದ್ಸಲ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಶೇಂಗಾ ಪುಡಿ ಅಡಿಯಲ್ಲೇ ಉಳಿದು ಬಿಡುತ್ತೆ. ಇಲ್ಲ ಅಂದರೆ 2 ಪಲ್ಸ್ ತಿರುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ನಾನು ಸೊಪ್ಪನ್ನು ಹುರಿದಿರೋದ್ರಿಂದ ಅದರಲ್ಲಿ ಎಣ್ಣೆ ಪಸೆ ಇರೋದ್ರಿಂದ ನಮಗೆ ನೀರಿನ ಅವಶ್ಯಕತೆ ಏನು ಬೀಳೋದಿಲ್ಲ. ಇದನ್ನು ರುಬ್ಬುವಾಗ ನೀರನ್ನು ಹಾಕಿ ರುಬ್ಬಿದ್ರೂ ತೊಂದರೆ ಇಲ್ಲ, ಆದರೆ ನೀರನ್ನು ಹಾಕಿ ರುಬ್ಬಿದ್ರೆ ಅದು ಬೇಗ ಹಾಳಾಗುತ್ತೆ. ನೀರನ್ನು ಹಾಕದೆ ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಇಷ್ಟು ತರಿಯಾಗಿ ಇದ್ದರೆ ಸಾಕು. ಈಗ ಇದಕ್ಕೆ ಒಂದು ಒಗ್ಗರಣೆಗೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಜಜ್ಜಿದಂತಹ 5-6 ಎಸಳು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ಮತ್ತೆ ಹೇಳ್ತಾ ಇದ್ದೇನೆ, ಬೆಳ್ಳುಳ್ಳಿ ಬದಲಾಗಿ ಇಂಗನ್ನು ಹಾಕ್ಕೋಬೋದು. ಗೋಲ್ಡನ್ ಬ್ರೌನ್ ಆದಮೇಲೆ ಬೆಳ್ಳುಳ್ಳಿ ರುಬ್ಬಿದಂತಹ ಚಟ್ನಿಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಪುಂಡಿ ಸೊಪ್ಪಿನ ಚಟ್ನಿ ತಯಾರಾಯಿತು. ಇದನ್ನು ಜೋಳದ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಅಥವಾ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ಊಟ ಮಾಡೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಖಾರ ಪ್ರಿಯರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಕೋಣೆ ಉಷ್ಣತೆಯಲ್ಲೂ ಸಹ 3-4 ದಿನ ಕೆಡದೇ ಇರುತ್ತೆ. ಫ್ರಿಜ್ನಲ್ಲಂತೂ 15 ದಿನಗಳ ಕಾಲ ನೀವು ಇಟ್ಟು ತಿನ್ಬೋದು. ನೋಡಿದ್ರಲ್ಲ, ಮಾಡೋದು ತುಂಬಾ ಸುಲಭ ಇದೆ. ಪುಂಡಿ ಸೊಪ್ಪು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊಪ್ಪು ಸಿಕ್ಕಿದಾಗ ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್